ಕರ್ನಾಟಕ. ನಾನು ನಿಮ್ಮ AKG. ನಿಮ್ಮೆಲ್ಲರಿಗೂ ಕೂಡ AK's ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ಈ ದಿನ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ನಮ್ಮ ಈ ಒಂದು ನವೀಕರಣದ ಮುಂಚೆ, ಆಧುನಿಕತೆಯ ಮುಂಚೆ ಈ ನಮ್ಮ ಬೆಂಗಳೂರು ಹೇಗಿತ್ತು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಒಂದು ಚಿಕ್ಕದಾದಂಥ ವಿಡಿಯೋ ಇನ್ಸ್ಪೈರ್ ಆಗಿ ಅದ್ರ ಮೇಲೆ ಒಂದು ರಿಯಾಕ್ಷನ್ಸ್ ಕೊಡೋಣ. ನೀವೇನಾದ್ರೂ ಬೆಂಗಳೂರು ಮುಂಚೆ ಹೇಗಿತ್ತು ಅಂತ ನಿಮಗೆ ನೆನಪಿದ್ರೆ 1980s 1990ಸಲ್ಲಿ ಹುಟ್ಟಿದಂಥ ಎಲ್ಲ ನಾನಂಥವರಿಗೆ ಬೆಂಗಳೂರಿನ ಮೊದಲ ಕಿರುಪರಿಚಯ ಆದಾಗ ಯಾವ ಥರ ಇತ್ತು, ಓಡಾಡಿದ ಬಸ್ಗಳು ಹೇಗಿತ್ತು, ರೋಡ್ ಹೇಗಿತ್ತು, ಇಲ್ಲಿ ವಾತಾವರಣ ಯಾವ ಥರ ಇತ್ತು ಅಂತ ಎಷ್ಟೊಂದು ಜನರಿಗೆ ಗೊತ್ತಿರುತ್ತೆ. ಇನ್ನು ಎಷ್ಟೋ ಜನರಿಗೆ ಗೊತ್ತಿದ್ದು ಮರ್ತಿರೋರಿಗೆ ಇನ್ನೊಂದು ಸರಿ ಅದನ್ನು ನೆನಪಿಸುವಂಥ ಒಂದು ಚಿಕ್ಕ ಪ್ರಯತ್ನ. ಇನ್ನೆಷ್ಟೋ ಜನರಿಗೆ ಬೆಂಗಳೂರಿನ ಸಿಟಿಯ ಮೊದಲ ಪರಿಚಯ 1980s 1990ಸಲ್ಲಿ ನೋಡಿಲ್ಲ ಅಂತಂದರೆ ಅವರು ಈ ಒಂದು ವಿಡಿಯೋ ನೋಡಿ ಖುಷಿ ಪಡ್ಬೋದು ಅಂತ ಅಂದ್ಕೊಳ್ತೀನಿ. ಇದೆಲ್ಲದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ 50+ ಸಬ್ಸ್ಕ್ರೈಬರ್ಸ್ ಮಾತ್ರ ಇರೋದು, 54 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ವರ್ಷ ಮುಗಿಯೋದ್ರೊಳಗಡೆ ಆದಷ್ಟು ಬಹು ಮಟ್ಟದಲ್ಲಿ ಸಬ್ಸ್ಕ್ರೈಬರ್ಸ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ನನ್ನಿಂದ ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಕೊನೆ ತನಕ ನೋಡಿ, ಬೆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋಗಳು ಅಪ್ಲೋಡ್ ಆದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ, ನೀವು ಬಂದು ವಿಡಿಯೋಸ್ಗಳನ್ನು ನೋಡ್ಬೋದು. ಸೊ ಇಷ್ಟೇ ಹೇಳ್ತಾ ಬನ್ನಿ, ನಮ್ಮ ಪಿಕ್ಚರ್ ಟಾಕೀಸ್ ಅವರು ಒಂದು 3 ನಿಮಿಷಗಳ ಕಾಲ ಒಂದು ಬೆಂಗಳೂರು ಹೇಗಿತ್ತು 1980s 1990ಸಲ್ಲಿ ಅಂತ ಹೇಳುವಂಥ ಒಂದು ಚಿಕ್ಕ ಝಲಕ್ನ ತೋರಿಸೋದಕ್ಕೋಸ್ಕರ ತುಂಬ ಟೈಮ್ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರು. ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಯರ್ಲಿ ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಜನರು ವಿಡಿಯೋನ ಆಲ್ರೆಡಿ ನೋಡಿದ್ದಾರೆ. ನೀವೇನಾದ್ರು ನೋಡಿಲ್ಲ ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಓಲ್ಡ್ ಬ್ಯಾಂಗ್ಳೂರ್ ವೈಬ್ಸ್ ಅಂತ ಒಂದು ಚಿಕ್ಕ ವಿಡಿಯೋ. ಓಲ್ಡ್ ರೆಡ್ ಬಸ್ಸಸ್, ಡಬಲ್ ಡೆಕ್ಕರ್ ಬಸ್ಸಸ್. ನನಗೆ ನೆನಪಿಲ್ಲ, ನಾನು ಇವತ್ತುವರೆಗೂ ಕೂಡ ಡಬಲ್ ಡೆಕ್ಕರ್ ಬಸ್ ಮೇಲೆ ಓಡಾಡಿಲ್ಲ. ನೋಡಿದ್ದೀನಿ ಬಟ್ ಓಡಾಡಿಲ್ಲ. ಅದೇ ಮುಂಬೈಲಿ ಇದ್ದು ವಾಸವಾಗಿ ಬಂದಂಥ ಎಷ್ಟೊಂದು ಜನ ಕನ್ನಡಿಗರು ಯಾರು ಇರ್ತೀರೋ ಅಲ್ಲಿ ಡಬಲ್ ಡೆಕ್ಕರ್ ಬಸ್ಸು ಇದೇ ರೀಸೆಂಟಾಗಿ ಒಂದು 5-6 ಇಯರ್ಸ್ ಮುಂಚೆ ಸ್ಟಾಪ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಎಲ್ಲ ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡಿರ್ತಾರೆ. ಸ್ವಿಚ್ ಅಂತ ಹೇಳುವಂಥ ಒಂದು ಎಲೆಕ್ಟ್ರಿಕ್ ಕಂಪನಿ ಮತ್ತೆ ಡಬಲ್ ಡೆಕ್ಕರ್ ಬಸ್ಸಸ್ನ ಬ್ಯಾಂಗ್ಳೂರಲ್ಲಿ ತರೋದಕ್ಕೆ ಆಲೋಚನೆ ಮಾಡ್ತಿದೆ ಅಂತ. ಇನ್ಫ್ಯಾಕ್ಟ್ ನಾನು ಏರ್ಪೋರ್ಟಿಂದ ಬರ್ತಾ ಒಮ್ಮೆ ನಾನು ಸ್ವಿಚ್ ಬಸ್ಸನ್ನು ನೋಡಿದ್ದೆ. ಅದಾದ ನಂತರ ಬೆಂಗಳೂರಲ್ಲಿ ಎಲ್ಲೂ ನಾನು ನೋಡೇ ಇಲ್ಲ. ನಾರ್ಮಲಿ ಬಹುಶಃ ರೀಪೇಂಟ್ ಮಾಡಿ BMTC ಅವರು ಅವ್ರದ್ದೇ ಆದಂಥ ಬ್ಯಾನರಲ್ಲಿ ತಿರ್ಗಾ ಮತ್ತೆ ಲಾಂಚ್ ಮಾಡೋದಕ್ಕೆ, ಬ್ಯಾಂಗ್ಳೂರ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಡಬಲ್ ಡೆಕ್ಕರ್ನ ನಾನು ಇವತ್ತುವರೆಗೂ ನೋಡಿಲ್ಲ. ಬಟ್ ಇನ್ನೂ ಮತ್ತೆ ಡಬಲ್ ಡೆಕ್ಕರನ್ನು ಲಾಂಚ್ ಮಾಡಬೇಕು ಅಂತ ಬ್ಯಾಂಗ್ಳೂರಲ್ಲಿ ಕೇಳಿರುವಂಥ ಮಾತುಗಳನ್ನು ನಾನು ಕೇಳಿದ್ದೀನಿ, ಅಥವಾ ಇನ್ನೂ ಯಾರೋ ಹೇಳಿರುವಂಥ ಮಾತುಗಳನ್ನು ನಾನು ಕೇಳಿದ್ದೀನಿ. ಒಂದು ಡಬಲ್ ಡೆಕ್ಕರ್ ಬಸ್ಸನ್ನು ನೋಡಿದ್ದೀನಿ, ವೈಲೆಟ್ ಕಲರಲ್ಲಿ. ನೀವು ನೋಡಿರ್ತೀರ ವಿಲ್ಸನ್ ಗಾರ್ಡನ್ ವೇಲಿ, ವಿಲ್ಸನ್ ಗಾರ್ಡನ್ ಟು ಲಾಲ್ಬಾಗ್ ಡಬಲ್ ರೋಡ್ ಏನಿದೆ, ಆ ಡಬಲ್ ರೋಡಲ್ಲಿ ಹೋಗುವಾಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ KSRTCದು ಒಂದು ಆಫೀಸ್ ಇದೆ. ಅದ್ರ ಎದುರುಗಡೆ ಒಂದು ಪರ್ಪಲ್ ಕಲರ್ ಇಲ್ಲ ವೈಲೆಟ್ ಕಲರ್ದು ಒಂದು ಡಬಲ್ ಡೆಕ್ಕರ್ ಬಸ್ ಇದೆ, ಬೆಂಗಳೂರು ವಾಹಿನಿ ಅಂತ ಹೇಳ್ಬಿಟ್ಟು. ನೀವು ನೋಡಿದ್ರಾ ಅಂದರೆ ಓಕೆ, ನೋಡಿಲ್ಲ ಅಂದರೆ ಯಾವತ್ತಾದರೂ ಆ ರೋಡಲ್ಲಿ ಹೋಗುವಾಗ ದಯಮಾಡಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಮ್ಮೆ ಗಮನಿಸಿ. ಬಟ್ ಎನಿವೇಸ್, ಮಾತುಕತೆಗಳು ಜಾಸ್ತಿ ಆದವು. ಬನ್ನಿ ಈ ಒಂದು ಹಳೆ ನಮ್ಮ ಬೆಂಗಳೂರು ವೈಬ್ಸ್ನ ವಿಡಿಯೋನ ನೋಡೋಣ. ಈ ವಿಡಿಯೋ ಕ್ರೆಡಿಟ್ ಕೂಡ ನಮ್ಮ ಬೆಂಗಳೂರು ಪಿಕ್ಚರ್ ಟಾಕೀಸ್ಗೆ ಹೋಗುತ್ತೆ. ಅವರ ವಿಡಿಯೋ ಇನ್ಸ್ಪೈರ್ ಆಗಿ ನಾನು ಇನ್ನೊಂದು ವಿಡಿಯೋನ ರಿಯಾಕ್ಷನ್ಸ್ ಕೊಡೋದಕ್ಕೆ ಹೊರಟಿದ್ದೀನಿ. ಹಾಗೆಯೇ ಎಷ್ಟೊಂದು ಜನರಿಗೆ ಬ್ಯಾಂಗ್ಳೂರು ವೀಡಿಯೋಸ್ನ ನೋಡಿಲ್ಲ ಹಡಬ್ರು ಅಂತಂದರೆ ಅವ್ರಿಗೊಂದು ಚಿಕ್ಕ ಕಿರು ಪರಿಚಯ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗೆಯೇ ವಿಡಿಯೋಲ್ಲಿ ಏನಾದರೂ ನನಗೂ ಒಂದು ಹಳೆ ಸಿಹಿ ನೆನಪು ಏನಾದರೂ ಅನಿಸ್ತು ಅಂತ ಅಂದರೆ ವಿಡಿಯೋನ ಪೌಸ್ ಮಾಡಿ ಎಲ್ಲೆಲ್ಲೇ ಹೇಳ್ತಾ ಇರ್ತೀನಿ ಚಿಕ್ಕ ಇನ್ಫಾರ್ಮೇಷನ್ಗೋಸ್ಕರ. ನಿಮಗೇನಾದರೂ ಅನಿಸಿದ್ರೆ ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮರಿಬೇಡಿ, ಕಮೆಂಟ್ ಸೆಕ್ಷನ್ ಏನಿದೆ, ಕಮೆಂಟ್ ಬಾಕ್ಸ್ ಸೆಕ್ಷನ್ ನಿಮ್ಮದು ಆದಷ್ಟು ಜಾಸ್ತಿ ಬಳಸ್ಕೊಳ್ಳಿ. ಇದು ನಮ್ಮ ಹೈಕೋರ್ಟ್. ಯಾರ್ಯಾರು ನೋಡಿದ್ರಪ್ಪ ರೆಡ್ ಬಸ್ಸಸ್? ನಾವು ಹಳ್ಳಿಯಿಂದ ಬಂದಿರೋರಿಗೆ ನಮಗೆ KSRTC ಅಂತ ಏನು ಬಸ್ ಬರ್ತಾ ಇತ್ತು, ರೆಡ್ ಬಸ್ಗೂ ಕೂಡ ರೆಡ್ ಕಲರ್ ಕೊಡೋದಕ್ಕೆ ದೆರ್ ಇಸ್ ಅ ರೀಸನ್ ಯಾಕೆ ನಮ್ಮ ಟ್ರಾನ್ಸ್ಪೋರ್ಟ್ ರೆಡ್ಡಲ್ಲಿತ್ತು ಅಂತ. ಬಿಕಾಸ್ ಬ್ರಿಟಿಷರು ಇಲ್ಲಿಂದ ಬಿಟ್ಟು ಹೋಗುವಾಗ ನಮಗೆ ಕೊಟ್ಟು ಹೋದಂಥ ಸಿಂಬಲ್ ರೆಡ್ ಆಗಿತ್ತು. ಅದರ ಮಾದರಿಯಾಗಿ ಅವರ ಉಡುಗೊರೆಯ ನೆನಪಿಗಾಗಿ ನಾವು ಇಟ್ಟಂಥ ಬಸ್ಸಿಗೆ ಕಲರ್, ಗೌರ್ಮೆಂಟ್ ಬಸ್ಸಸ್ಗೆ ಇಟ್ಟಂಥ ಕಲರೇ ರೆಡ್ ಆಗಿತ್ತು.
ಸೊ ಈ ಮಾಹಿತಿ ಕೂಡ ನಂದಲ್ಲ, ನಾನು ಕೇಳಿ ತಿಳ್ಕೊಂಡಿದ್ದು, ತಪ್ಪಿದ್ದಲ್ಲಿ ಕ್ಷಮಿಸಿ. ಬಟ್ ಗೂಗಲ್ ಮಾಡಿ, 99% ಅದು ಅಕ್ಯುರೇಟ್ ಆಗಿರುತ್ತೆ ಅಂತ ಅನ್ಸ್ಕೊತೀನಿ. ಆ ಟ್ರೆಂಡಲ್ಲಿ ನೋಡುವಾಗ ಇದ್ದಂಥ ಮ್ಯಾಕ್ಸಿಮಮ್ ಉಡುಗೆ ತೊಡುಗೆಗಳು ಸಾರಿ, ಕಚ್ಚೆ, ಪಂಚೆ, ಆಮೇಲೆ ವೈಟ್ ಕಲರ್ ಇರುವಂಥ ಯಾವ್ದಾದ್ರು ಸಿಟಿಗೆ ಹೋಗ್ತಾ ಇದ್ದೀರಾ, ಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ವೈಟ್ ಕಲರ್ಗೆ ಟಿಪ್ ಟಾಪ್ ಆಗಿ ವೈಟ್ ಕಲರ್ ಬಟ್ಟೆ ಹಾಕ್ಕೊಂಡು ಹೋಗೋದು. ಸೊ ಈ ಒಂದು ನೆನಪು ಇವತ್ತಿಗೂ ನನಗೂ ನೆನಪಿದೆ. ಬಸ್ಸಿಗೆ ಬರುವಾಗ ನಮ್ಮೂರಲ್ಲಿ ಬರ್ತಿದ್ದ ಬಸ್ಗಳು ಕೆಂಪು ಕಲರ್ ಬಸ್ಸಸ್ಗಳು ಬೆಳಗ್ಗೆ 6:30 ಬಂದು ಹೊರಡ್ತಾ ಇತ್ತು ಬೆಂಗಳೂರಿಗೆ. ಅದಾದ ನಂತರ ಹೊಸ ಇಲ್ಲಿಂದನೂ ಕೂಡ ಊರಿಗೆ ಹೊರಡೋದು. ಸೊ ಬೆಳಗ್ಗೆ ನಾವು ಬಿಟ್ಟಿದ್ರೆ ಬಸ್ ಊರಿಂದ ಬಹುಶಃ ಇಲ್ಲಿ ಬಂದು ರೀಚ್ ಆದಾಗ 9ರಿಂದ 10 ಗಂಟೆ ಆಗಿರೋದು ಮೆಜೆಸ್ಟಿಕ್ಗೆ ಬಂದರೆ. ಇಟ್ ವಾಸ್ ಅ ಲಾಂಗ್. ಹೇಗೆ ಬರ್ತಿದ್ವಿ, ಆ ಜೋಶು, ಆ ದಿನಗಳು ನೆನಪೇ ಒಂಥರ ಅಮರ. MG ರೋಡ್ ಕಾಫಿ ಹೌಸ್ ಕಾರ್ನರ್ಸಲ್ಲಿ ಬರ್ತಾ ಇದೆ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಇದು. ಅದು ಪಿನ್ಯ ಇಂಡಸ್ಟ್ರಿಯಲ್ ಏರಿಯಾ. ಬಹುಶಃ ನಾನು ಮಾತಾಡಿದಾಗ ಆಡಿಯೋ ರನ್ ಆಗ್ತಾ ಇರುವಾಗ ನಿಮಗೆ ಕೇಳಿಸಿರ್ಲಿಕ್ಕಿಲ್ಲ. ಮೆಟಾಡರ್ ಹೋಗ್ತಿದೆ, ನೆನಪಿದೆಯಾ? ಎಷ್ಟೊಂದು ಜನರ ಕಾನ್ವೆಂಟ್ಗಾಗಲಿ ಇಂಗ್ಲೀಷ್ ಸ್ಕೂಲ್ಗೆ ಹೋಗುವಾಗ ಈ ಒಂದು ಚಿಕ್ಕ ವ್ಯಾನ್, ಏನು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಮಧ್ಯದಲ್ಲಿ 2 ಟ್ರಕ್ಗಳ ಮಧ್ಯೆ, ಗೂಡ್ಸ್ ಗಾಡಿ ಅಂತ ನಮ್ಮಲ್ಲಿ ಕರೆಯೋರು. ನನಗೆ ಗೊತ್ತಿಲ್ಲ ನಿಮ್ಗಳು ಏನಂತ ಕರೀತಾ ಇದ್ರು. ಟ್ರಕ್ ಗಾಡಿಯಲ್ಲಿ ಗೂಡ್ಸ್ ಗಾಡಿ, ಗೂಡ್ಸನ್ನ ಕ್ಯಾರಿ ಮಾಡುತ್ತೆ, ಹಾಗಾಗಿ ಗೂಡ್ಸ್ ಗಾಡಿ ಅಂತ. ಮಧ್ಯದಲ್ಲಿರುವಂಥದ್ದು ಮೆಟಾಡೋರ್. ಎಷ್ಟೊಂದು ಜನ ಆಲ್ರೆಡಿ ಇಂಥ ಒಂದು ಗಾಡಿಯಲ್ಲಿ ತಿರುಗಾಡಿರ್ತೀರ. ಆ ಹಳೆ ನೆನಪುಗಳೇನಾದ್ರೂ ನಿಮಗೆ ನೆನಪಾಗ್ತಾ ಇದ್ದರೆ, ಸಿಹಿಯಾದಂಥ ನೆನಪುಗಳು ನೆನಪಾಗ್ತಾ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ. RTOದವರು ಎಮಿಷನ್ನ ಚೆಕ್ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ಆ ಬಸ್ಸಸ್ಗಳು ಹಿಂಗೆ ಮಾಡ್ಕೊಂಡು ಹೋಗುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗೆ ನೆನಪಿದೆ ಈ ಬಸ್ಗಳ ಬಗ್ಗೆ. ಅಶೋಕ್ ಲೈಲ್ಯಾಂಡ್ ಇರೋದು, ಇಲ್ಲ ಟಾಟಾ ಇರೋದು, ಇನ್ನೊಂದು ಯಾವುದೋ ಒಂದು ಟ್ರಕ್ ಬರೋದು, ಇಲ್ಲ ಬಸ್ ಬರೋದು, ಸಾರಿ, ನಿಮ್ಗಳಿಗೆ ನೆನಪಾದರೆ ಕಮೆಂಟ್ ಮಾಡಿ. ಆಮೇಲೆ ಆ ಕಲರ್ ಕೋಡಿಂಗ್ ಏನಾದರೂ ನಿಮ್ಗೆ ನೆನಪಿದೆಯಾ? ರೆಡ್ ಇದ್ರೆ ಏನಕ್ಕಿತ್ತು, ಗ್ರೀನ್ ಇದ್ರೆ ಏನಕ್ಕಿತ್ತು, ಕಾಫಿ ಕಲರ್ದು ಇನ್ನೊಂದು ಬರೋದು, ಅದು ಏನೋ ನೆನಪಾಗ್ತಿದೆಯಾ ನಿಮಗೆ? ಯಾವುದದು, ಯಾವ ವಾಹಿನಿ ಆಗಿತ್ತು? ನೆನಪಿದ್ರೆ ಕಮೆಂಟ್ ಮಾಡಿ. ಡಬಲ್ ಡೆಕ್ಕರ್ ಬಸ್ಸುಗಳೇ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿಗೂ ಆಸೆ ಇದೆ. ನನ್ನ ಮಗ ಕೂಡ ಹೇಳ್ತಾ ಇರ್ತಾನೆ, ನಾವು ಕೂಡ ಒಂದ್ಸರಿ ಡಬಲ್ ಡೆಕ್ಕರ್ ಬಸ್ಗೆ ನೀವು ಕರ್ಕೊಂಡೇ ಹೋಗಿಲ್ಲ ನನ್ನ ಅಂತ. ಇದ್ದಿದ್ರೆ ನಿಜವಾಗ್ಲೂ ಕರ್ಕೊಂಡು ಹೋಗ್ತಾ ಇದ್ದೆ ಅವನ್ನ. ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲ. ಟ್ರಾನ್ಸ್ಪೋರ್ಟ್ ಕಂಪ್ನಿಯವ್ರು ಏನಾದರೂ ನೋಡ್ತಾ ಇದ್ರೆ, ಸರ್ ಬೆಂಗಳೂರಲ್ಲೂ ಕೂಡ ನಮಗೆ ಡಬಲ್ ಡೆಕ್ಕರ್ ಬಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. 2 ಪಾಯಿಂಟ್ ಆಫ್ ವ್ಯೂಲಿ, ಒಂದು ಮ್ಯಾಕ್ಸಿಮಮ್ ಪ್ಯಾಸೆಂಜರ್ನ ಒಂದೇ ಬಸ್ಸಲ್ಲಿ ಕ್ಯಾರಿ ಮಾಡೋದಕ್ಕೂ ಅನುಕೂಲ. ಎರಡನೇದಾಗಿ ಟೂರಿಸಮ್ ಸ್ಪಾಟಲ್ಲಿ ಏನಾಗುತ್ತೆ, ಇವಾಗ ಲಂಡನ್ಗೆ ಹೋದರೆ ನೀವು ಲಂಡನ್ ಬಸ್ಸಸ್ ಇರ್ಬೋದು ಡಬಲ್ ಡೆಕ್ಕರ್, ಇವಾಗ ಮುಂಬೈಯಲ್ಲಿ ಡಬಲ್ ಡೆಕ್ಕರ್ ಬಸ್ಸಸ್ಗಳಿರ್ಬೋದು. ಅದೇ ಥರ
ನಮ್ಮ ಬ್ಯಾಂಗ್ಳೂರು ನಮ್ಮ 90s 80sಲ್ಲಿ ನಾವು ನೋಡಿದ್ದಾನೆ ಡಬಲ್ ಡೆಕ್ಕರ್, ಅದೇ ನಮ್ಮಲ್ಲಿ ಮಿಸ್ ಹೊಡಿತಾ ಇದೆ. ಲಾಂಗ್ ಬಸ್ಸಸ್ ಇದೆ, 2 ಬಸ್ಸಸ್ನ ಕಟ್ ಮಾಡಿ ಜಾಯಿಂಟ್ ಮಾಡಿಸಿರೋದಿದೆ. ಬಟ್ ಈ ಒಂದು ಬಸ್ನ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಆದರೆ ಲಾಂಚ್ ಮಾಡೋದಕ್ಕೆ ಅಥವಾ ಬ್ಯಾಂಗ್ಳೂರಲ್ಲಿ ರೀಲಾಂಚ್ ಮಾಡೋದಕ್ಕೆ ಟ್ರೈ ಮಾಡಿ ಸರ್, ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇದಾಗಿತ್ತು ಈ ಒಂದು ಬ್ಯಾಂಗ್ಳೂರ್ 1980s 1990s ವಿಡಿಯೋ. ನಿಮ್ಗೇನು ಅನಿಸ್ತು ದಯಮಾಡಿ ಅದನ್ನು ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಹೇಳ್ತಾ ಇರೋದು ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸರ್, ಓಕೆ, ಆ್ಯಬ್ಸಲ್ಯೂಟ್ಲಿ ಓಕೆ, ಟೇಕ್ ಯುವರ್ ಟೈಮ್, ಬಟ್ ದಯಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಕೊನೆ ತನಕ ವಿಡಿಯೋನ ನೋಡಿ, ಹಾಗೆಯೇ ಬೆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿಟ್ಕೊಳ್ಳಿ. ಮುಂದಿನ ವಿಡಿಯೋದು ಅಪ್ಲೋಡ್ ಆದಾಗ ನಿಮಗೆ ನೋಟಿಫೈ ಮಾಡೋಕ್ಕೆ ಬಂದು ನೀವು ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.